ಬಾಡಿಗೆ? ಇವಾಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಆಂಟಿ. ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ನಿಮಗೆ ಬಾಡಿಗೆ ಕೊಟ್ಬಿಡ್ತೀನಿ. ದಿವಸಕ್ಕೆ 2 ಸಲ ಸ್ನಾನ ಮಾಡ್ತಿಯಂತೆ, ಬಿಸಿಲಿನ ನೀರು ಸುಮ್ಮನೆ ಬರುತ್ತಾ? ಆಂಟಿ ಕೆಲ್ಸದಿಂದ ಬಂದ ತಕ್ಷಣ ಸ್ನಾನ ಮಾಡಲಿಲ್ಲ ಅಂದ್ರೆ ನನಗೆ ಫ್ರೆಶ್ ಅನ್ಸಲ್ಲ, ಅದಕ್ಕೆ ನೈಟು ಸ್ನಾನ ಮಾಡ್ತೀನಿ. ಏನ್ ಕುಬೇರನ್ ಮೊಮ್ಮಗಳು 2 ಸಲ ಸ್ನಾನ ಮಾಡಕ್ಕೆ? ಮೊದ್ಲೇ ಇಲ್ಲಿ ನೀರಿನ ಸಮಸ್ಯೆ ಆಗಿದೆ, ಕರೆಂಟ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಏನೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಅನುಕೂಲ ಮಾಡ್ಕೊಟ್ರೆ ನಿಂದ್ಯಾಕೋ ಮಿತಿ ಮೀರ್ತಿದೆ. ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ PGಲಿ ಒಂದೇ ಸತಿ ಬಿಸಿನೀರ್ ಸಿಗೋದು. 2 ಸಲ ಸ್ನಾನ ಮಾಡ್ಬೇಕು ಅಂದ್ರೆ ತಣ್ಣೀರ್ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ ಆಂಟಿ? ಸುಮ್ಮನೆ ಇಷ್ಟೊಂದು ನೀರು ವೇಸ್ಟ್ ಮಾಡ್ತಿದ್ದೀರಲ್ಲ. ವೇಸ್ಟ್ ಆದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಬಳಸ್ಕೋಬಾರ್ದು. ನಿನ್ಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ, ಅಷ್ಟರಲ್ಲಿ ಬಾಡಿಗೆ ಕೊಟ್ರೆ ಸರಿ. ಇವತ್ತು ನೀರ್ ಚೆಲ್ಲಿದ್ದೀನಿ, ನಾಳೆ ಗಂಟು ಮುಟ್ಟೆ ಕಟ್ಟಿ ನಿನ್ನನ್ನು ಹೊರಗಾಕ್ತೀನಿ. ಏಯ್, ಏನ್ರ ನೀನ್ ನೋಡ್ತಿದ್ದೀರಾ? ಹೋಗ್ರ ಇಲ್ಲಿಂದ. ಏನ್ ಮಾಡ್ತಿದ್ದೀರಾ? ಇವ್ನೇ ಹುಡುಗಿ ತರ ನಾಚ್ಕೊತಿದ್ದಾನೆ ಹೊರಗಡೆ ಬರಕ್ಕೆ. ಅವ್ನಿಗೆ ಹೊಸದಾಗಿ ರೆಡಿ ಮಾಡಿದ್ದೀನಿ, ಅದಕ್ಕೆ ನಾಚ್ಕೊಳ್ತೀನಿ. ನರಸಿಂಹ, ನೀನ್ ಹೇಗೆ ಇದ್ರು ನಾವಿರೋದ್ 4 ಜನ, ಏನು ಅನ್ಕೊಳ್ಳಲ್ಲ. ಬಾರೋ. ಇಲ್ಲ ನರಸಿಂಹ ಬಟ್ಟೆ ಹಾಕೊಂಡಿದ್ಯೇನೋ? ಅತ್ತೆ ಸುಮ್ಮನೆ ಏನೋ ಮಾತಾಡಬೇಡ, ನಾನು ಬರಲ್ಲ ಅಷ್ಟೇ. ಇದೇನೋ ನರಸಿಂಹ ನೀನ್ ಅವತಾರ. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು, CTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು. ಅಂಬುಜಾ, ಕನ್ಸ್ ಕಂಡಿದ್ದಾಯ್ತಾ? ಆಯ್ತಾಯ್ತು. ಅದ್ಕೆ ಇವನನ್ನ ಯಾಕೆ ಈ ತರ ರೆಡಿ ಮಾಡಿದೀರಾ? ಅದು ಅವನ್ ತಲೆ ಬಾಚ್ತಿದ್ನ, ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಈ ತರ ಎಲ್ಲ ಹಾಕ್ತಿದ್ದೆ. ಈಗ ಹೇಗ್ ಕಾಣಿಸ್ತಾನೆ ಅಂತ ಅನಿಸ್ತು, ಹಾಕ್ತೆ. ಚೆನ್ನಾಗಿ ಕಾಣಿಸ್ತಿದ್ದಾನಲ್ವಾ? ಅದ್ಕೆ ಅಣ್ಣ ಹೇಳಿರ್ಲಿಲ್ವಾ ಇವತ್ತು ಇವ್ನ ಯಾವ್ದೋ ಹೊಸ ಕೆಲ್ಸಕ್ಕೆ ಹೋಗ್ಬೇಕು ಅಂತ? ಇವ್ನ ಹಿಂಗೆ ಹೋಗ್ತಾನ? ಸಡ್ಡಿ ಕಣೆ ನೀನು. ಇದನ್ನೆಲ್ಲ ನಾನು ದುಡ್ಡು ಕೊಟ್ಟು ತಗೋತೀನ? ಮತ್ತಿನ್ನೇನು ಫ್ರೀಯಾಗಿ ಕೊಡ್ತಾರೆ? ದುಡ್ಡು ಇಲ್ಲ, ಫ್ರೀನೂ ಇಲ್ಲ. ಇದನ್ನೆಲ್ಲ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ರಿಟರ್ನ್ ಮಾಡಕ್ಕೆ 3 ದಿನ ಟೈಮ್ ಇರುತ್ತೆ. ತರ್ಸ್ಕೊಂಡಿದ್ದ ದಿನ ಹಾಕೊಂಡು ಮಾರನೇ ದಿನ ರಿಟರ್ನ್ ಮಾಡ್ತೀನಿ. ಸೊ ಪ್ರತಿ ದಿನನೂ ಒಂದೊಂದು ಬಟ್ಟೆನ ಇದೇ ತರ ಹಾಕೋತೀನಿ. ಇದನ್ನ ನಾನು ನಾಳೆ ಆಫೀಸಿಗೆ ಹಾಕೋತೀನಿ, ಆಮೇಲೆ ರಿಟರ್ನ್ ಮಾಡ್ತೀನಿ. ಹೇಗಿದೆ ಟ್ರಿಕ್ಕು? ಇದನ್ನ ಯಾರಿಗೂ ಹೇಳ್ಬೇಡಿ, ಅರ್ಥ ಆಯ್ತಾ? ಓ ಗಾಡ್, ನಿಜವಾಗ್ಲೂ ನೀನ್ ತುಂಬಾ ಚಾಲಾಕಿದ್ಯಾ ಕಣೆ. ಚಾಲಾಕಿ ಅಲ್ಲ, ಖತರ್ನಾಕ್ ನಾನು. ಆ ಸೌಂದರ್ಯ ಯಾವತ್ತು ನನ್ನ ಚಿರಾಗ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾಳೋ ನನಗೆ ಗೊತ್ತಿಲ್ಲ. ಆಗ ಚಿರಾಗ್ ನನ್ನ ನೋಡಿದ್ರೆ ಇದೇ ತರ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕಲ್ವಾ? ಅದಕ್ಕೆ ಪ್ರತಿ ದಿನಾನು ಮಿಂಚ್ಕೊಂಡು ಸ್ಟೈಲಾಗಿ ಆಫೀಸಿಗೆ ಹೋಗ್ತೀನಿ. ಚಿರಾಗ್ ಯಾವತ್ತೇ ನನ್ನ ನೋಡಿದ್ರು ಇಷ್ಟು ದಿನ ಎಲ್ಲೋಗಿದ್ದೆ, ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ನನ್ನ ಓಡ್ ಬಂದು ಗಟ್ಟಿಯಾಗಿ ತಪ್ಕೋಬೇಕು. ಏನೇ ಹೇಳ್ತಿದ್ಯಾ? ಇಷ್ಟೊಂದೆಲ್ಲ ಕನ್ಸ್ಕಾಣ್ಬೇಡ. ಚಿರಾಗ್ ಅವರು ನಿನ್ ಭಾವ ಅಲ್ವಾ? ಅವ್ರು ನಿನ್ ತಂಗಿನ ಮದ್ವೆ ಆಗಿದಾರಲ್ವಾ? ಅಂಥದ್ರಲ್ಲಿ ಅವ್ರ ಮೇಲೆ ಕಣ್ಣಾಗ್ತಿದ್ಯಾ? ತಪ್ಪಲ್ವಾ? ಯಾವುದೇ ತಪ್ಪು? ನಾನ್ ಬಿಟ್ಟೋದವನ್ನ ಆ ಮನೆಯವರೆಲ್ಲ ಸೇರ್ಕೊಂಡು ಅವನ ಹತ್ರ ದುಡ್ಡಿದೆ ಅಂತ ದೀಪನ ಗಂಟು ಹಾಕಿದ್ರು. ಅವನ್ ಯಾವತ್ತೂ ಆ ದೀಪನ ಇಷ್ಟಪಡಲ್ಲ. ಅವನ್ಗೇನಿದ್ರು ನನ್ನಂತ ಬ್ಯೂಟಿ ಬೇಕು. ಈ ರೂಪನಲ್ಲಿರೋ ರೂಪಕ್ಕೆ ಇದು ನಮ್ ರೆಗ್ಯುಲರ್ ಡಿಸೈನರ್ ಹತ್ರ ಮಾಡ್ಸಿರೋ ಡಿಸೈನ್ಸ್. ಜಾಸ್ತಿ ಟೈಮ್ ಇಲ್ಲ ಅಲ್ವಾ? ಸೊ ನಿನ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದ್ ಬೇಡ ಅಂತ ಅವನ ಹತ್ರ ಹೇಳಿ ಕೆಲವು ಡಿಸೈನ್ ಮಾಡ್ಸಿದ್ದೀನಿ. ಇದೆಲ್ಲ ತುಂಬಾ ಟ್ರೆಂಡಿಂಗ್. ನಮ್ ಚಿರುಗೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು, ಆನ್ ಟೈಮ್ ಇರ್ಬೇಕು, ಇಲ್ಲ ಅಂದ್ರೆ ಅವ್ನಿಗೆ ಇರಿಟೇಟ್ ಆಗುತ್ತೆ. ಕಾಂಪ್ರಮೈಸ್ ಅನ್ನೋದು ನಮ್ ಚಿರು ಹಿಸ್ಟ್ರಿಲೇ ಇಲ್ಲ. ಈ ಡಿಸೈನ್ಸ್ ನೋಡು, ನನಗಿಷ್ಟ ಆಯ್ತು.
ನಿನಗೂ ಇಷ್ಟ ಆಗ್ಬೋದು. ಈ ಡಿಸೈನ್ಸ್ನೆಲ್ಲ ನಿನ್ನ ಫೋಲ್ಡರಲ್ಲೇ ಆ್ಯಡ್ ಮಾಡ್ಕೊಂಡ್ಬಿಡು. ನೋ ಸೌಂದರ್ಯ, ಬೇರೆ ಯಾರ್ದು ಡಿಸೈನ್ಸ್ನ ನಂದು ಅಂತ ನಾನು ಹೇಳ್ಕೊಳ್ಳಲ್ಲ. ಕೆಲಸ ಅಂದಮೇಲೆ ನಾನು ಕಾಂಪ್ರಮೈಸೇ ಆಗಲ್ಲ. ಬೇಕಿದ್ರೆ ಈ ಡಿಸೈನ್ಸ್ನ ನೀವೇ ತೋರಿಸಿ. ಚಿರುಗ್ ಏನ್ ಇಷ್ಟ ಅಂತ ನನಗೆ ಮಾತ್ರ ಗೊತ್ತಿರೋದು. ಅಲ್ಲ, ನಿನ್ ಪ್ರೆಸೆಂಟೇಷನ್ ಹೆಲ್ಪ್ ಆಗ್ಲಿ ಅಂತ ಇದನ್ನೆಲ್ಲ ಕೊಡ್ತಿದ್ರೆ ನೀನ್ ಇದನ್ ಬೇಡ ಅಂತಿದ್ಯಲ್ಲ. ಐ ಡೋಂಟ್ ನೋ ವಾಟ್ ಇಸ್. ನನ್ನ ಕೆಲಸದ ಮೇಲೆ ನಂಗೆ ನಂಬಿಕೆ ಇದೆ. ಚಿರಾಗ್ ಅವ್ರಿಗೆ ಈ ಡಿಸೈನ್ಸ್ ಇಷ್ಟ ಆಗತ್ತೆ ಅಂತ ನಂಬಿದ್ದೀನಿ. ಐ ಶ್ಯೂರ್? ಆಫ್ಕೋರ್ಸ್. ಕೆಲಸ ಬೇಕಾಗಿತ್ತು ರಂಗಣ್ಣ. ಏನು ಅನ್ಕೊಂಡಿದ್ದೆ ನಿನ್ನೆ ನೀನು? ಆ ಇನ್ಸ್ಪೆಕ್ಟರ್ ಮಗಳಿಗೆ ಅವಳು ವರದಕ್ಷಿಣೆ ಕಿರುಕುಳ ಹಾಕೊಂಡು ಡೈಲಿ ಹಿಂಸೆ ಮಾಡ್ತಾ ಇದೆಯಾ. ಅದು ಅಲ್ಲದೆ ಈಗ ಮನೆಯಿಂದ ಹೊರಗಡೆ ಹಾಕಿದ್ಯಾ. ಕೈಯಲ್ಲಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಕೆಲಸ ಕೇಳ್ತಿದ್ಯಾ. ಅಲ್ಲೋ ಕುಡಿಯೋನ್ಗೆ ನಿಂಗೆ ಇಲ್ಲಿ ಬಂದು ಏನೋ ಕೆಲಸ ಮಾಡ್ತೀಯ ನೀನು? ಅಣ್ಣ, ನನ್ನ ಕೆಲ್ಸದ ಬಗ್ಗೆ ಹೇಳಿ, ಅದೇನೇ ಇದ್ರು ನಾನು ಸರಿ ಮಾಡ್ಕೋತೀನಿ. ಆದ್ರೆ ಪರ್ಸನಲ್ ವಿಷಯದ ಬಗ್ಗೆ ಕೆದಕ್ಬೇಡಿ. ಸತ್ಯ ಗೊತ್ತಿಲ್ಲದೆ ಮಾತಾಡೋದು ತಪ್ಪಲ್ವಣ. ಕಂಡಿದ್ದೀನಿ, ಕೂತ್ಕೊಳ್ಳ. ನಿಮ್ಮ ಅಪ್ಪ ಏನೋ ಒಳ್ಳೆಯವರು ಅಂತ ನೀನು ಒಳ್ಳೆಯವನು ಅಂತ ಹೆಂಗೋ ನಂಬೋದು? ಜಯರಾಮಣ್ಣನ ಮಗನಾಗಿ ಇಂಥ ಕಚಡ ಕೆಲಸ ಮಾಡೋಕೆ ನಾಚಿಕೆ ಆಗಲ್ವ ನಿನಗೆ? ಆ ಇನ್ಸ್ಪೆಕ್ಟರ್ ಸಾಹೇಬರು ನಿನ್ನ ಕೆಲಸ ಕೊಡ್ಕೊಡ್ದು ಅಂತ ಇಡೀ ಊರಿಗೆ ಹೇಳ್ಕೊಂಬಲ್ಲ. ನಾನು ಅವ್ರನ್ನ ಎದುರಾಕೊಂಡು ನಿನಗೆ ಕೆಲಸ ಕೊಟ್ರೆ ನನ್ಗತಿ ಅಷ್ಟೇ. ಒಂದು ತಿಳ್ಕೊ, ಇಲ್ಲಿ ಮಾತ್ರ ಅಲ್ಲ, ಇಡೀ ಊರಲ್ಲೇ ನಿಂಗೆ ಯಾರು ಕೆಲಸ ಕೊಡಲ್ಲ. ಸುಮ್ಮನೆ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಕೂಲಿನೋ ನಾನೇನೋ ಮಾಡ್ಕೊಂಡಿರೋ. ನಿನ್ನ ತಂಗಿ ಶ್ರೀಮಂತರ ಮನೆ ಸೊಸೆ ಅಲ್ವಾ, ಅಲ್ಲೋಗಿ ಕೆಲಸ ಕೇಳು. ಅದು ಬಿಟ್ಟು ಈ ಊರಲ್ಲಿ ಹಿಂಗೆ ಒಂದು ನಯಾ ಪೈಸಾ ಊಟಲ್ಲ. ಇರ್ಬೋದು ರಂಗಣ್ಣ, ನೀವು ನನ್ನ ಬಗ್ಗೆ ಏನ್ ಬೇಕಾದ್ರೂ ಬೈಬೋದು. ಆದ್ರೆ ಸತ್ಯನ ಯಾರು ಕಿದ್ದಕ್ಕಾಗಲ್ಲ ಅಲ್ವಾ? ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಎಲ್ಲೇ ಹೋದ್ರು ನೆಮ್ಮದಿ ಆಗಿರೋಕ್ಕಾಗತ್ತಾ ಹೇಳಿ? ಇಲ್ಲೇ ಹುಟ್ಟಿದೀನಿ, ಇಲ್ಲೇ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ SI ಅವ್ರ ಮಗಳು ಇಬ್ರು ಸೇರ್ಕೊಂಡು ನನ್ನ ಬಗ್ಗೆ ಇಲ್ದಿರೋದೆಲ್ಲ ಹೇಳಿದ್ದಾರೆ. ದಯವಿಟ್ಟು ಅವ್ರ ಮಾತನ್ನ ನಂಬೇಡಿ ರಂಗಣ್ಣ.